ಮಲ್ಕೊಳ್ಳಿ. ನಿದ್ದೆ ಗಂಟೆಯಲ್ಲಿ ಎದ್ದು ಹೋಗಿ ವ್ಯತ್ಯಾಸ ಉಂಟೆ? ಕೂತೆ ಇದ್ರೆ ಬರ್ತಾ ಇದ್ದಾನಲ್ಲೋ. ಅವ್ನು ಎರಡೆರಡು ಬದಿ ಕೆಲಸ ಅಲ್ಲ. ಶಬ್ದ ಆಗದೆ ಶಬ್ದ ಆಗು ಜಾಗದಲ್ಲೇ ಇದ್ದ ನಮ್ಮ ಕರುಮ್ ತೀರ್ ಇಲ್ಲಿಗೆ ಬಂದ್ಮೇಲೆ ಶಬ್ದ ಆಗದೆ ಹೋಗ್ತದ. ಶಬ್ದ ಆದ್ರೂ ಇಲ್ಲ, ಕಿವಿಗೆ ಏನಾದ್ರೂ ಇಟ್ಕೊಂಡು ಮಲಗಿ. ಒಂದು ಅನಿಷ್ಟ ಕರ್ಕ ಬಂದಾಗೆ ಆಯ್ತಾ ಅಂತ ನಮ್ಗೆ ನೋಡ್ರಿ, ನಮ್ಮ ಉದ್ಧಾರ ಮಾಡ್ತಾ ಅಂತ ಮಾಡಿದೆ. ಹೌದೌದು, ಎಂತ ಮಾಡಂಗಿಲ್ಲ. ಭವಯಾನದಲ್ಲಿ ತೊರೆದು ತೊರೆದನ್ನ ದೂರಕ್ಕೆ ಸರಿದು ಗತಿಯನಗಾರೋ ಮದಿನ್ನಾರೋ ಬಗೆ ನಿನ್ನಡೆದು ಬಿಡೆನು 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 ಅನಿತರಲಿದ ಸೂರ್ಯಲಕ್ಷ್ಮಿ ಹೋಗಲ ಸೂರ್ಯ ಕಿರಣವು ಸೋಕಲು ಎತ್ತು ಕ್ರೂರ ತಾಣಗಳೆಲ್ಲವೂ ಆರವಿಯ ಕಾಣದಿರಲು ಆರವಿಯ ಕಾಣದಿರಲು. ನನಗೆ ಅನುಮಾನ, ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅವಳು ಹುಡುಕ್ಬೇಕು, ಎಲ್ಲ ಹುಡುಕೋದೆ, ತಮಾಷೆ ಮಾಡುವುದಲ್ಲ. 5 ಬಂದಿದ್ದೇವೆ, 5 ಹೋಗ್ಬೇಕು. ಮಾತಾಡ್ ಸಾಯ್ಬೇಡ. 5 ಬಂದಿದೆ, 5 ಹೋಗ್ಬೇಕು ಅಂತ. ಇಲ್ಲಿಂದ ಹೋಗ್ಬೇಕು. ಹೋದವಳು ಎಲ್ಲಿ ಹೋದ್ಲು ಅಂತ ಹುಡುಕ್ಬೇಕು. ಬಿಡೆನು ಬಿಡೆನು ಕೋಟೆಯಾಗುವರಿ ವೈರಿ ಕುಲಗೆ ನಾಮಾರಿ ನೀನದು ಕೊಲ್ಲಿಯ ದಯಗೋರಿ ನೆರವಳು ನೆರವಳು ಈಶ್ವರಿ ವಜ್ರೇಶ್ವರಿ ಈಶ್ವರಿ ವಜ್ರೇಶ್ವರಿ ಈಶ್ವರಿ ವಜ್ರೇಶ್ವರಿ. ಎಲ್ಲ ಹೋಗ್ತಾ ಇದ್ದೀರಿ? ಎಲ್ಲ ಹೋಗ್ತಾ ಇದ್ದೀರಿ? ಇಲ್ಲೇ ಸುತ್ತಾಡಿದ್ರು. ಇದು ನಮ್ಮ ಮನೆ, ನಮ್ಮ ಮನೆಗೆ ಬರುವುದು ನಿಮ್ಮ ಇಷ್ಟ, ಕಳಿಸಿಕೊಡಬೇಕಾದ್ದು ನಮ್ಮಿಷ್ಟ. ಒಂದು ಹೆಜ್ಜೆ ಆಚೆ ಇಟ್ರೆ ಕೋಟೆಯಾಗುವರಿ ಕೋಟೆಯಾಗುವರಿ ಈಶ್ವರಿ ವಜ್ರೇಶ್ವರಿ ಈಶ್ವರಿ ಪುರುಷ ಅಲ್ವಾ? ಪುಸ್ರ ಪುಸ್ರ ನಿನ್ನ ಕರ್ಮ. ಯಾವ ಎಂತ ಮಾಡ್ರು ಗೊತ್ತಾಗ್ತದೆ ಮಾರಾಯ ಅವಳಿಗೆ. ಹೋದ್ರು ಗೊತ್ತಾಗುತ್ತದೆ, ಇದ್ರು ಗೊತ್ತಾಗುತ್ತದೆ. ನಾವು ಮಾತಾಡಿದವಳಿಗೆ ಗೊತ್ತಾಗ್ತದೆ. ಭೂತ ಮಾರಾಯ. ಹಸಿರುವಾಣಿ ಹಸಿರುವಾಣಿ ಹಸಿರುವಾಣಿ.
ನಾಲ್ಕನೇ ಬಿದ್ದೋದವ ಎಲ್ಲಿ ಎದುರು ಸಾಯ್ತಾ ಇದ್ದೇವೆ ಪ್ರತಿಯೊಂದು ಕ್ಷಣ ಗ್ರಹಿಸಿ ಹೋಗಬೇಡಿ ಅಂತ ಹೇಳ್ತಾ ಉಂಟು ಅಶ್ಲೀಲವಾಣಿಯ ಏನ್ ಮಾಡುದ ಪುರುಷ ಇನ್ನೂ ಹೆಚ್ಚುತ್ತಿಲ್ಲ ನಿಂತ್ರೆ ಬಹಳ ಅಪಾಯ. ನನ್ನಲ್ಲಿ ನೀವು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ನಿಮಗೆ ಮಾತಾಡ್ತೇವೆ. ನೀನ್ ನಮ್ಮ ಅತ್ತೆ ಮಗಳು ಮಾತಾಡ ಅದನ್ನು ಹೇಳ್ತಾರೆ ಕೇಳಿ. ನನ್ನ ಕತೆ ಕೇಳ್ತೀರಾ? ಹೌದು ಯಾರ ಕೇಳ್ತೀರಾ? ಹೇಳ ನಾ ಯಾರು ಹೇಳ್ಬೇಕು? ಹೇಳ ಹೇಳ್ಬೇಕು? ಹೇಳ ಹೇಳ ಒಂದಾಯ್ತು ಕೇಳ್ತೀರಿ, ಹೇಳ. ಪುರುಷ ಮಾತಾಡ್ತಾನೆ ಹೇಳು ನಾನು ಯಾರು ಹೇಳ್ಬೇಕಾ? ಹೇಳ್ಬೇಕಾ? ಒಂದು ಸಂದರ್ಭದಲ್ಲಿ ಹೇಗಿದ್ದಳು ನಾನು, ಈ ಅವಸ್ಥೆಯ ಕಾರಣವಾದರೂ ಯಾರು? ಹೇಳ್ತೇನೆ ಕೇಳಿ. ವಜ್ರಕೋಟೆಯ ಕುವರಿ ನಮ್ಮೆಲ್ಲರಿಗೆ ಇವನ ನನ್ನ ತಿಂದು ಸಕ್ಕರೆ ಕಾಯಿಲೆ ಬಂದು ಸಾಯಿರಿ. ಏನಾಯ್ತು ನನಗೆ? ನನ್ನನ್ನು ಯಾರೋ ಹೇಳ್ಕೊಂಡೋದ್ರು. ಅಲ್ಲೋಗಿ ನನಗೆ ಚಿತ್ರಹಿಂಸೆ ಕೊಟ್ರು. ನನಗೆ ಯಾವುದು ಗೊತ್ತಾಗ್ಲಿಲ್ಲ. ನಿಮಗೆಲ್ಲ ಏನಾಯ್ತು? ನಾನಂತೂ ಅಲ್ಲೂ ನೋವನ್ನೇ ಅನುಭವಿಸಿದೆ, ಚಿತ್ರಹಿಂಸೆ ಅನುಭವಿಸಿದೆ. ಆಮೇಲೆ ಯಾರೋ ಹೊರಗೆ ತಳ್ಳಿಬಿಟ್ರು ನನ್ನ. ಹೌದಾ? ಹೌದು. ನಿಂಗೇನು ಗೊತ್ತಿಲ್ವಾ? ಇಲ್ಲ ನಿನ್ನ ಮೇಲೆ ಏನು ಬಂದದ್ದು ಅಂತ ಗೊತ್ತಿಲ್ಲ, ಇಲ್ಲ, ನಾ ಏನು ಮಾಡಿದೆ ಅಂತಲೂ ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ ನನಗೆ. ಅಯ್ಯೋ ನೀನು ವಿಚಿತ್ರವಾಗಿ ಆರ್ಭಟಿಸ್ತಾ ಇದ್ದೆ. ಅಷ್ಟೊತ್ತಿಗೆ ನಾ ಕತ್ತಿ ಹಿಡ್ಕೊಂಡು ಒಂದು ಮುನ್ನುಗ್ಗಿದ್ದು ಅಂದ್ರೆ ಇವ್ರ ಪ್ರಾಣ ಉಳಿಸಿದ್ದೆ ನಾನು. ನಾನೊಂದು ಹಿಂದೆ ಹೋದ್ರೆ ಈ ದಂಡ ಪಿಂಡಗಳೆಲ್ಲ ಸತ್ತು ಮುಳ್ತಿದ್ದು. ಸುಮ್ಮನೆ ಅದು ಗೊತ್ತಿಲ್ಲ ಈ ತರ